ಎಸ್ ಥ್ಯಾಂಕ್ ಯು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ ಆದಿತ್ಯ ದಂಡೋಲೆ. ನಾವೀಗ ಇರುವಂತದ್ದು ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನ ಇಂಜಿನಿಯರಿಂಗ್ ವಿಭಾಗದಲ್ಲಿ. ಮುಖ್ಯವಾಗಿ ಇಲ್ಲಿಯ ವಿದ್ಯಾರ್ಥಿಗಳು ವಿಭಿನ್ನವಾದಂತಹ ಪ್ರಯತ್ನದ ಮೂಲಕ ಸ್ವಯಂ ಚಾಲಿತವಾದಂತಹ ವಾಹನಗಳನ್ನು ತಯಾರು ಮಾಡಿರುವಂತದ್ದು. ಮುಖ್ಯವಾಗಿ ಈ ವಾಹನ ನೋಡಿ, ಇದೇ ವಾಹನವನ್ನು ಇಲ್ಲಿಯ ವಿದ್ಯಾರ್ಥಿಗಳು ತಯಾರು ಮಾಡಿರುವಂತದ್ದು. ಇದಕ್ಕೆ ಸಂಪೂರ್ಣವಾಗಿ ಕಾಲೇಜ್ ಸಪೋರ್ಟ್ ಮಾಡಿರುವಂತದ್ದು. ಸುಮಾರು 4.5 ರಿಂದ 5 ಲಕ್ಷ ಬಜೆಟ್ನಲ್ಲಿ ಈ ವಾಹನ ತಯಾರಿಯಾಗಿದೆ. ಈ ವಾಹನದ ವಿಭಿನ್ನತೆ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಸ್ವಯಂ ಚಾಲಿತವಾಗಿ ಅಂದ್ರೆ ಎಐ ಮುಖಾಂತರವಾಗಿ ಈ ವಾಹನ ಅದಕ್ಕೆ ಮ್ಯಾಪಿಂಗ್ ಅನ್ನು ರೂಟ್ ಅನ್ನು ಸೆಟ್ ಮಾಡಿದ್ರೆ ಆ ರೂಟ್ ನ ಮುಖಾಂತರವಾಗಿ ಈ ವಾಹನ ಎಲ್ಲಿಯ ರೂಟ್ಗೆ ಸೆಟ್ ಮಾಡಿದೆ ಆ ಮುಖಾಂತರವಾಗಿ ನೇರವಾಗಿ ಆ ಲೊಕೇಶನ್ಗೆ ಹೋಗಿ ತಲುಪುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿಯ ವಿದ್ಯಾರ್ಥಿಗಳು ಒಂದು ಪ್ರಯತ್ನದ ಮೂಲಕ ಸಾಧಿಸಿರುವಂತದ್ದು. ಮುಖ್ಯವಾಗಿ ಇದು ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇಂತಹ ವಾಹನವನ್ನು ವಿದ್ಯಾರ್ಥಿಗಳು ನಿರ್ಮಾಣ ಮಾಡಿರುವಂತದ್ದು. ಇದಕ್ಕೆ ಸಂಪೂರ್ಣವಾಗಿ ಇಲ್ಲಿಯ ಕಾಲೇಜಿನ ಮ್ಯಾನೇಜ್ಮೆಂಟ್ ಆಗಿರಬಹುದು, ಇಲ್ಲಿಯ ಶಿಕ್ಷಕರಾಗಿರಬಹುದು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿರುವಂತದ್ದು. ಮುಖ್ಯವಾಗಿ ಈ ವಾಹನ ಬ್ಯಾಟರಿ ಮೂಲಕ ತಯಾರಾದಂತಹ ವಾಹನವಾಗಿದೆ. ಅಂದ್ರೆ ಹಳೆ ವಾಹನವನ್ನು ರೆಡಿ ಮಾಡಿ ತಮ್ಮ ಕಾಲೇಜಿನ ಆವರಣದಲ್ಲೇ ರೆಡಿ ಮಾಡಿ ಆ ಬಳಿಕ ಇದಕ್ಕೆ ಸ್ವಯಂ ಚಾಲಿತವಾಗಿ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಇದನ್ನು ತಯಾರು ಮಾಡಿದಂತಹ ವಿದ್ಯಾರ್ಥಿಗಳೇ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯವಾಗಿ ಈ ವಾಹನ ಹೇಗೆ ಚಲಾವಣೆ ಆಗ್ತದೆ ಅಂದ್ರೆ ಚಲಿಸ್ತದೆ, ಜೊತೆಗೆ ಇದಕ್ಕೆ ಏನೆಲ್ಲ ಯೂಸ್ ಇದೆ ಈ ವಾಹನದ ಮುಖಾಂತರವಾಗಿ? ಇದು ಮೇನ್ಲಿ ನಾವು ಯೂಸ್ ಮಾಡಿದ್ದು ಒಂದು 10 ಗಾಡಿಯನ್ನು ರೆಟ್ರೋಫಿಟ್ಟಿಂಗ್ ಸಿಸ್ಟಮ್ ಇಂದ ನಾವು ಇದನ್ನು ತಯಾರು ಮಾಡಿದ್ದೇವೆ. ಇದರ ಡಿಸೈನಿಂಗ್ ಎಲ್ಲ ಇದು ಒಂದು 1.5 ವರ್ಷದಿಂದ ಇದು ಗಾಡಿ ಒಂದು ಸೈಡ್ ಅಲ್ಲಿ ಇದ್ದದ್ದು ನಮಗೆ ಪರಿಚಯ. ಆದುದರಿಂದ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರನ್ ಮಾಡಬೇಕೆನ್ನುವ ಇಚ್ಛೆಯಿಂದ ನಾವು ಒಂದು ರೆಟ್ರೋಫಿಟ್ಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಇದನ್ನು ನಾವು ಎಲೆಕ್ಟ್ರಾನಿಕ್ ವೆಹಿಕಲ್ ಆಗಿ ಮಾಡಿದ್ವಿ. ಹಾಗೇನೆ ಇದು ಲೈಡರ್ ಸಿಸ್ಟಮ್ ಎಲ್ಲ ಯೂಸ್ ಮಾಡಿ ಮತ್ತೆ ನಾವು ಆಟೋನಾಮಸ್ ಆಗಿ ಕನ್ವರ್ಟ್ ಮಾಡಿದ್ವಿ ಇದನ್ನು. ಹಾಗೇನೆ ಇದರಿಂದ ನ್ಯಾವಿಗೇಷನ್ ಸಿಸ್ಟಮ್ಗೆ ಇದರ ಸೆನ್ಸರ್ಸ್ ಮತ್ತೆ ಲೈಡರ್ ಸಿಸ್ಟಮ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಇದರದ್ದು ಯೂಸ್ ಹೇಗೆ ಅಂದ್ರೆ ನಾವು ಇದನ್ನು ಮೆಡಿಕಲ್ ಪರ್ಪಸ್ ಹಾಗೇನೆ ಇದು ಮಿಲಿಟರಿ ಪರ್ಪಸ್ಗೆ ನಾವು ಇದನ್ನು ಯೂಸ್ ಮಾಡಬಹುದು. ಅದು ಹೇಗೆ ಅಂದ್ರೆ ನಾವು ಈಗ ಮೆಡಿಕಲ್ ಪರ್ಪಸ್ ಅಲ್ಲಿ ನಾವು ಒಂದು ಹಾಸ್ಪಿಟಲ್ ಇಂದ ಇನ್ನೊಂದು ಹಾಸ್ಪಿಟಲ್ಗೆ ಪೇಷಂಟ್ ಅನ್ನು ಶಿಫ್ಟ್ ಮಾಡುವಾಗ ನಾವು ಅವರದ್ದು ಈ ಡ್ಯಾಶ್ ಬೋರ್ಡ್ ಇಂದ ನಾವು ಟ್ರಾಫಿಕ್ ಸಿಗ್ನಲ್ ಒಟ್ಟಿಗೆ ನಾವು ಕೆಲಸ ಮಾಡಬಹುದು ವೈಫೈ ಇಂದ. ಅದು ಏನ್ ಮಾಡ್ತಾರೆ ಅಂದ್ರೆ 0 ಟ್ರಾಫಿಕ್ ಇಂದ ಪೇಷಂಟ್ ಅನ್ನು ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಸುಲಭವಾಗಿ ಇದು ಮಾಡ್ತಾರೆ. ಹಾಗೆ ನಾವು ಮಿಲಿಟರಿ ಪರ್ಪಸ್ಗೆ ನಾವು ಇದನ್ನು ರಿಮೋಟ್ ಸಿಸ್ಟಮ್ ಇಂದ ಸಹ ನಾವು ತಯಾರಿ ಮಾಡುವ ಇದಿದೆ. ಇವಿಷ್ಟು ಇಲ್ಲಿಯ ವಿದ್ಯಾರ್ಥಿಗಳ ಮಾತು. ಅಂದ್ರೆ ಮುಖ್ಯವಾಗಿ ಈ ವಾಹನವನ್ನು ತಯಾರು ಮಾಡಿದಂತಹ ವಿದ್ಯಾರ್ಥಿಗಳು ಸವಿಸ್ತಾರವಾಗಿ ಈ ವಾಹನದ ಬಗ್ಗೆ ವಿವರವನ್ನು ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ತಂತ್ರಜ್ಞಾನದ ಮೂಲಕ ಇದನ್ನು ಇನ್ನಷ್ಟು ಬೆಳವಣಿಗೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ದೇಶಕ್ಕೆ ಬೇಕಾದಂತಹ ಒಂದು ವಾಹನವಾಗಿ ಮಾರ್ಪಾಡು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ತಂತ್ರಜ್ಞಾನ ಮುಂದುವರಿದಂತೆ ಇಂತಹ ವಾಹನಗಳು ಬಂದ್ರೆ ದೇಶಕ್ಕೆ ಅತ್ಯಂತ ಉಪಕಾರಿಯಾಗುತ್ತೆ ಅಂತ ಹೇಳುವಂತಹ ಮಾತುಗಳನ್ನು, ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜ ಜೊತೆ ಆದಿತ್ಯ ದಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೀಡ್ತಾರೆ. ಓವರ್ ಟು ಯು.